TN9 ಸದಾ ನಿಮ್ಮೊಂದಿಗೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಂಪೇಗೌಡ ನಾಡಪ್ರಭು ಪ್ರಶಸ್ತಿ ಬಹಳ ಪ್ರತಿಷ್ಠಿತವಾದಂತಹ ಪ್ರಶಸ್ತಿ. ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇವತ್ತು ನಮ್ಮ ಜೊತೆ ನಿತಿನ್ ಕಾಮತ್ ಅವರು ಇದ್ದಾರೆ. ಅವರು ಬಹಳ ಚಿಕ್ಕ ವಯಸ್ಸಲ್ಲಿ ಅದ್ಭುತವಾದ ಸಾಧನೆಯನ್ನ ಮಾಡಿದ್ದಾರೆ. ಒಂದು ಬಿಸ್ನೆಸ್ ಪರ್ಸನ್ ಕೂಡ ಆಗಿ ಸಾಕಷ್ಟು ಜನರ ಗಮನವನ್ನ ಸೆಳೆದಿದ್ದಾರೆ. ಸೊ ಇವತ್ತು ಎಷ್ಟು ಖುಷಿ ಆಗ್ತಿದೆ ಈ ಪ್ರಶಸ್ತಿ ಪಡ್ಕೊಂಡು ಕೇಳೋಣ. ಎಷ್ಟು ಖುಷಿ ಆಗ್ತಿದೆ? ಅಲ್ಲ, ಇದು ಅಕ್ನಾಲೇಜ್ಮೆಂಟ್ ಸಿಗೋದು ಏನೋ ಗೌರ್ಮೆಂಟಿಂದ it feels good. So right, expect ಮಾಡಿದ್ರಾ? ಇಲ್ಲ ಎಕ್ಸ್ಪೆಕ್ಟ್ because usually government awards ಎಲ್ಲ lobbying ಎಲ್ಲ ಇರುತ್ತೆ ಅನ್ಕೊಂಡಿದ್ದೆ. ಆದರೆ it just came out of surprise. ಸೊ ನಿಮ್ಮ ಜರ್ನಿ ಬಗ್ಗೆ ಏನು ಹೇಳ್ತೀರಾ? ಇಷ್ಟು ವರ್ಷದ ಜರ್ನಿನಲ್ಲಿ ಯಾವ ಒಂದು ಮೆಮೊರಿನ ಮೆಲ್ಕಾಕಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾನು ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದಿರೋದು. ಸೊ ಯೂಶ್ವಲಿ ನಮ್ಮ ಬಿಸ್ನೆಸ್ಸಲ್ಲಿ ಎಲ್ಲ ಫೈನಾನ್ಷಿಯಲ್ ಸರ್ವಿಸಸ್ಸಲ್ಲೆಲ್ಲ ಬಾಂಬೆ ಅವರು. ಸೊ ಐ ಥಿಂಕ್ ದ ಮೆಮೊರಬಲ್ ಪೀಸಸ್ ಈ ಥರ ಬ್ಯಾಂಗ್ಳೂರಲ್ಲಿ ಅವೇ ಫ್ರಮ್ ಬಾಂಬೆ ನಾವೊಂದು ಇಂಡಿಯಾದ ಲಾರ್ಜೆಸ್ಟ್ ಬ್ರೋಕಿಂಗ್ ಬಿಸ್ನೆಸ್ಸನ್ನು ಬಿಲ್ಡ್ ಮಾಡೋಕ್ಕಾಗಿದೆ. ಸೊ ಈ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಕಾರ್ಯಕ್ರಮದ ಬಗ್ಗೆ ಹಾಗೆ ಪ್ರಶಸ್ತಿ ಪಡ್ಕೊಂಡ ಉಳಿದಂತಹ ಗಣ್ಯರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಒಂದಿಷ್ಟು ಅವ್ರು ಇದ್ದವರು ಸ್ಟೇಜ್ ಮೇಲೆ ತುಂಬ ಜನ ಗೊತ್ತಿರೋರು. ಸೊ ಎಲ್ಲರೂ ಅವ್ರವ್ರ ಫೀಲ್ಡಲ್ಲಿ ಅಚೀವ್ ಮಾಡಿದ್ದಾರೆ. ಸೊ
ಇಟ್ಸ್ ಆ್ಯಕ್ಚುಲಿ ಎ ವೆರಿ ಗುಡ್ ಇನಿಷಿಯೇಟಿವ್. ಇದರ ಅವಾರ್ಡ್ ಕೊಟ್ಟರೆ ಅಕ್ನಾಲೇಜ್ಮೆಂಟ್ ಸಿಗುತ್ತಲ್ಲ. ಸೊ ಓಕೆ, ನಿಮ್ಮ ಕ್ಷೇತ್ರದ ಬಗ್ಗೆ ಏನಾದರೂ ಮಾಹಿತಿ ಕೊಡಿ. ಸೊ ನಾವು ಫೈನಾನ್ಷಿಯಲ್ ಸರ್ವಿಸಸ್ ಬಿಸ್ನೆಸ್ಸಲ್ಲಿರೋದು. ಸೊ ಏನೋ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಬೈ ಸೆಲ್ ಮಾಡಬೇಕಾದ್ರೆ ಸ್ಟಾಕ್ ಬ್ರೋಕರ್ ಬೇಕು. ಸೊ ನಮ್ಮದು ಸ್ಟಾಕ್ ಬ್ರೋಕರೇಜ್ ಫರ್ಮ್. ಸೊ ಟೆಕ್ನಾಲಜಿ ಫಸ್ಟ್ ಬ್ರೋಕರೇಜ್ ಫರ್ಮ್. ಸೊ ವಿ ಬಿನ್ ಡೂಯಿಂಗ್ ಓಕೆ. ಆಲ್ ದ ವೆರಿ ಬೆಸ್ಟ್. ಇದೇ ರೀತಿ ಸಾಕಷ್ಟು ಕಾರ್ಯಗಳು ನಿಮ್ಮ ಮೂಲಕ ಆಗ್ತಾ ಇರಲಿ, ಜನಸೇವೆ ಮಾಡ್ತಾ ಇರಿ, ಹಾಗೆ ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ಕೂಡ ನಿಮಗೆ ಸಿಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಿತಿನ್ ಅವರೇ. ಥ್ಯಾಂಕ್ಸ್. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಗೆ ಭಾಜನರಾಗಿರುವ ಗಣನೀಯರಲ್ಲಿ ನಮ್ಮ ಮೀನಾ ಗಣೇಶ್ ಕೂಡ ಒಬ್ಬರು. ಸಾಕಷ್ಟು ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಈ ಕೋವಿಡ್ ಅನ್ನುವಂತಹ ಮಹಾಮಾರಿಯ ಸಂದರ್ಭದಲ್ಲಿ ಜನಸೇವೆ ಇವರು ನಿಜಕ್ಕೂ ಮೆಚ್ಚುವಂತಹ ವಿಚಾರ. ನಮಸ್ಕಾರ ಮೀನಾ ಗಣೇಶ್ ಅವರೇ. ಸೊ ಎಷ್ಟು ಖುಷಿ ಆಗ್ತಿದೆ? Very happy. COVID is such a horrible disease and such a huge problem for everybody that I have had an opportunity to make a difference in that in the state of Karnataka, in my city of Bangalore, gives me a lot of satisfaction. But to be recognized for that and to be awarded with this very, very prestigious award, I'm extremely grateful to the state and to BBMP for that. ನಿಮ್ಮದೇ ಆದಂತಹ ಹೋಮ್ ಕೇರ್ ಅನ್ನು ಕೂಡ ನೀವು ಕೇರ್ ಮಾಡ್ತಾ ಇದ್ರಿ. Yeah, so with Kotia Medical, we have been managing home care of patients who are COVID positive. So nearly 80,000 patients we have treated at home who are suffering from COVID. ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಹಾಗೆ ಪ್ರಶಸ್ತಿಗೆ ಭಾಜನರಾದ ಇತರರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? I didn't follow the question. What do you want to say about this function? The function, I'm very happy the way they arranged it. While of course there are people coming together, but the way they've done the whole honoring in groups, I think it's a very sensible idea. So it's very well done event as well. Thank you so much. All the very best, ma'am. We look forward for more social service from you. Thank you. ನಮ್ಮ ಜೊತೆ ಲೆಫ್ಟಿನೆಂಟ್ ಜನರಲ್ ತಿಮ್ಮಯ್ಯ PC ಅವರಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ನಿಜಕ್ಕೂ ನಮಗೆ ಖುಷಿ ಆಗ್ತಾ ಇದೆ. ಇವರ ಜನಸೇವೆ, ಸಮಾಜ ಸೇವೆ ನಿಜಕ್ಕೂ ನಿರಂತರವಾಗಿ ಸಾಗ್ತಾ ಇರಲಿ ಅಂತ ನಾವು ವಿಶ್ ಮಾಡ್ತೀವಿ. ಇವ್ರಿಗೆ ಎಷ್ಟು ಖುಷಿ ಆಗಿದೆ ಕೇಳೋಣ. ನಮಸ್ಕಾರ ಸರ್. ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ಐ ವಾಸ್ ಕ್ವೈಟ್ ಸರ್ಪ್ರೈಸ್ಡ್ ವೆನ್ I was called last night to say that they would like to honor me with this award. Actually, I retired about 2 months ago, and I was responsible for the training of the Indian Army. I was looking after about 32 training establishments which were under me, and I was quite elated to find that I've been asked for this honor, and I'm delighted. Thank you. Okay, what do you want to say about this function, sir? Nadaprabhu Kempegowda. I think it's very well organized, and the Deputy CM was very kind enough to give me a call last night and speak to me and invite me. It's been organized extremely well, I must say. Thank you, sir. Thank you so much. Keep rocking, sir. Thank you. ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಇನ್ನಲ್ಲಿ ಸಮಾಜ ಸೇವೆ ಮಾಡ್ತಾ ತಮ್ಮದೇ ಆದಂತಹ ಹೆಸರನ್ನ ಚಾಪನ್ನ ಮೂಡಿಸಿರುವಂತಹ ವಿಜಯ ನಾಯಕ್ ನಮ್ಮ ಜೊತೆ ಇದ್ದಾರೆ. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ಮ್ಯಾಮ್? ತುಂಬಾನೇ ಖುಷಿ ಆಗ್ತಾ ಇದೆ. ಈ ಪ್ರಶಸ್ತಿ ಬಂದಿರೋದು ಖುಷಿ ಜೊತೆಗೆ ನನಗೆ ಜವಾಬ್ದಾರಿನೂ ಹೆಚ್ಚಿಗೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಮಾಡಿರುವಂಥ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸೋದಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಮ್ಯಾಮ್, ಇನ್ನು ಯಾವ ರೀತಿಯೆಲ್ಲ ಕೆಲಸ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಾನು ಮಾಡ್ತಾ ಇರುವಂಥ ಕೆಲಸ ವಿಶೇಷ ಮಕ್ಕಳು ಅಂದರೆ ಸ್ಪೆಷಲ್ ಚಿಲ್ಡ್ರನ್ ಜೊತೆ ನಾನು ಮಾಡ್ತಿರುವಂಥದ್ದು. 20 ವರ್ಷಗಳಿಂದ ಈ ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಈ ಕ್ಷೇತ್ರದಲ್ಲಿ ನಾನು 32 ವರ್ಷ ನನ್ನ ಅನುಭವ ಇದೆ. ಇನ್ನೂ ನನಗೆ ಆರೋಗ್ಯ ಕ್ಷೇತ್ರಕ್ಕೆ ಆಯಸ್ಸು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಮಕ್ಕಳ ಸರ್ವಿಸನ್ನು ಮಾಡಿಕೊಂಡು ನಾನು ಮುಂದೆ ಹೋಗ್ತೀನಿ. ಮ್ಯಾಮ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸತತ ಸೇವೆ ಹೀಗೆ ಮುಂದುವರಿಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಛಾಪನ್ನ ಮೂಡಿಸಿರುವಂತಹ ರಮ್ಯಾ ವಶಿಷ್ಠ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಇವ್ರ ಹಾಡುಗಳನ್ನ ನಾವು ಈಗಾಗಲೇ ಕೇಳಿದ್ದೀವಿ. ತುಂಬಾನೇ ತಲ್ಲೀನರಾಗಿ ಹಾಡುಗಳನ್ನ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದೀವಿ. ಇವತ್ತು ಅವ್ರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ. ಎಷ್ಟು ಖುಷಿ ಆಗ್ತಿದೆ ಮ್ಯಾಮ್? ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ನಾವು BBMPಗೆ ತುಂಬ ಅಭಿನಂದನೆಗಳನ್ನು ಹೇಳಬೇಕು. ಕೋವಿಡ್ನಂಥ ಇಷ್ಟು ದೊಡ್ಡ ಸವಾಲಿನ ಜೊತೆಗೆ ಅದು ದಿನನಿತ್ಯ ಏನೇನು ತನ್ನ ಕಾರ್ಯಚಟುವಟಿಕೆಗಳಿದೆ ಅದನ್ನೂ ನಡೆಸ್ಕೊಂಡು
ಈ ಕೆಂಪೇಗೌಡ ಉತ್ಸವದಂತಹ ಉತ್ಸವನೂ ಮಾಡ್ಕೊಂಡು ಬರ್ತಾ ಇದೆ. ಸೊ ಇಟ್ ಕಾಲ್ಸ್ ಫಾರ್ ಬಿಗರ್ ಅಪ್ಲಾಸ್ ಫಾರ್ BBMP ಅಂತ ನನಗೆ ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡೋದಕ್ಕೆ ಇದೊಂದು ರೀತಿ ಎಂಕರೇಜ್ಮೆಂಟ್ ಅಲ್ವಾ? ಖಂಡಿತ ಇದೆ, ಎನ್ಕರೇಜ್ಮೆಂಟು, ಜವಾಬ್ದಾರಿ ಎಲ್ಲ. ಬಟ್ ಐ ಫೀಲ್ ಇವತ್ತಿನ ಈ ವೇದಿಕೆಯಲ್ಲಿ ಕೇವಲ 31 ಜನಕ್ಕೆ ಏನು ಪ್ರಶಸ್ತಿಯನ್ನು ನೀಡಿದ್ದಾರೆ, ಇದು ದಿಸ್ ಬ್ರಿಂಗ್ಸ್ ಇನ್ ಮೋರ್ ಫಿಯರ್. ಭಯ ಆಗುತ್ತೆ, ಈ 31ರಲ್ಲಿ ನಮ್ಮನ್ನು ಗುರುತಿಸಿದ್ದಾರೆ ಅಂತಂದರೆ ಐ ಥಿಂಕ್ ದೇರ್ಸ್ ಅ ಲಾಂಗ್ ವೇ ಟು ಗೋ ಅಂತ. ಆಲ್ ದ ವೆರಿ ಬೆಸ್ಟ್ ಮ್ಯಾಮ್, ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಬಹಳ ಚೆನ್ನಾಗಿ ಆಯೋಜಿಸಿದ್ದಾರೆ. ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ ಅಥವಾ ಬೇರೆ ಎಲ್ಲ ಏನೇನು ಇದನ್ನು ತೊಗೊಳ್ಬೇಕು ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿದ್ದಾರೆ. ನಮಗೆಲ್ರಿಗೂ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪಡ್ಕೊಂಡಿರುವಂತಹ ಡಾಕ್ಟರ್ ತಸ್ಲೀಂ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಸೊ ಹೌ ಹ್ಯಾಪಿ ಯು ಆರ್ ಟು ಗೆಟ್ ದಿಸ್ ಅವಾರ್ಡ್? I think we are very happy. I would say it's not only for myself. I think I represent the larger biotech innovation system which has responded phenomenally in this time of COVID and built innovations and made sure that it reaches to the society and make it useful. So I'm very happy about that. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. Thank you. ಆಕ್ಚುಲಿ ರವಿ ವರ್ಮಾ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಅಂತ ಹೇಳಿದ್ರೆ BKS ವರ್ಮಾ ಅವ್ರ ಹೆಸರು ಖಂಡಿತ ನಮಗೆ ನೆನಪಾಗುತ್ತೆ. ಇಷ್ಟು ವರ್ಷ ಅವ್ರಿಗೆ ಈ ಪ್ರಶಸ್ತಿ ಇನ್ನೂ ಕೊಟ್ಟಿರ್ಲಿಲ್ವಾ ಅಂತ ಕ್ವೆಶನ್ ಮಾರ್ಕ್ ನಮ್ಮನ್ನು ಕಾಡ್ತಿತ್ತು. ಫೈನಲಿ ಕೆಂಪೇಗೌಡ ಪ್ರಶಸ್ತಿ ಅವ್ರಿಗೆ ಸಿಕ್ಕಿದೆ. ನಿಜಕ್ಕೂ ಖುಷಿ ಆಗ್ತಾ ಇದೆ, ನಮಗೆ ಹೆಚ್ಚಿನ ಖುಷಿ ಆಗ್ತಾ ಇದೆ. ವರ್ಮಾ ಸರ್, ಹೌ ಹ್ಯಾಪಿ ಯು ಆರ್ ನೌ? ವೆರಿ ವೆರಿ ಹ್ಯಾಪಿ. ಇದು ಗೊತ್ತಿಲ್ಲದಿರೋ ನಮಗೆ ಸಿಕ್ಕಿರೋ ಒಂದು ಭಾಗ್ಯ ಇದು. ಯಾಕೆಂದರೆ ನಾವು ಗೊತ್ತಿಲ್ಲದ್ರೆ ಏನೇನು ಸಿಗುತ್ತೋ ಅವೆಲ್ಲ ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಳ್ತಾ ಇದ್ವಿ. ಬಹುಶಃ ನಾವು ಮಾಡೋ ಕೆಲಸಕ್ಕೆ ಗೌರವ ಇದು. ಅದಕ್ಕೆ ಆ ಸರಸ್ವತಿಗೆ ನಾವು ನಮಸ್ಕಾರ ಮಾಡಲೇಬೇಕು. ಅದರಿಂದ ಯಾರೇ ವ್ಯಕ್ತಿ ಯಾರನ್ನೇ ಗೌರವಿಸ್ಬೇಕಾದ್ರೆ ಅವ್ರು ಮಾಡೋ ಕೆಲಸದಿಂದನೇ ಅವ್ರ ಗೌರವ. ಹಾಗಾಗಿ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅನಿಸುತ್ತೆ. ಇನ್ನೂ ಎನರ್ಜಿ ಬರ್ತಾ ಇದೆ ಮತ್ತು ಜನಗಳಿಂದ ನಮಗೆ ಸಾಕಷ್ಟು ಎನರ್ಜಿ ಸಿಗೋದ್ರಿಂದ ಅದಕ್ಕೆ ನಮ್ಮ ಜನರೇಟ್ ಖಂಡಿತ ನೀವು ಸಾಕಷ್ಟು ಕಲಾವಿದರಿಗೆ ಇನ್ಸ್ಪಿರೇಷನ್ ಸರ್. ನಿಮ್ಮನ್ನು ನೋಡಿ ನಾವು ಈ ಥರ ಮಾಡಬೇಕು ಅಂತ ಒಂದು ಉತ್ತೇಜನ ನೀವು ಕೊಟ್ಟಿದ್ದೀರಾ. ನಿಜಕ್ಕೂ ಖುಷಿ ಆಗುತ್ತೆ. ಆ್ಯಂಡ್ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೋಡಿ ನಮ್ಗೆ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಇದು ಈಗ ಈ ವಿದ್ಯಾರ್ಥಿಗಳು ಅಥವಾ ಪ್ರಮುಖರಲ್ಲಿ ಯಾರಕ್ಕೂ ಗ್ರೇಟ್ ಆರ್ಟಿಸ್ಟ್ ಮೇಲೆ ಹೋಗ್ತಾರೆ. ಅವರು ನಿಜವಾದ ಆರ್ಟಿಸ್ಟ್. ಏಕೆ ನೇಚರ್ ನನ್ನ ನಿಜವಾದ ಗುರು. ಹಾಗಾಗಿ ನಾವು ಏನು ಮನಸ್ಸನ್ನು ಟ್ಯೂನ್ ಮಾಡ್ತೀವೋ ಅದು ಕಮ್ಯುನಿಕೇಟ್ ಆಗುತ್ತೆ. ಅದಕ್ಕೆ ಪ್ರತಿಭೆ ಗಣಿಯ ವಜ್ರದಂತೆ ಸಾಣಿ ಹಿಡಿದ ರಸ ತಪಸ್ಸೆ ಅಂತ ಕುವೆಂಪು ಅವರು ಒಂದು ಲೆಟರ್ ಬರೆದಿದ್ದು ನಮಗೆ. ಅದನ್ನು ನೆನೆಸ್ಕೊಂಡಾಗ ಅದು ನಿತ್ಯ ನಾವು ಸಹನೆ ಮಾಡ್ತಾ ಇರಬೇಕು, ತಾಳ್ಮೆ ಇರಬೇಕು. ಸಹನೆಯಿಂದ ಅವರು ಕೆಲಸ ಮಾಡ್ತಾಯಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರು ಇನ್ನಾಗಲೇ ಆಗ್ತಾರೆ. ಅದರಿಂದ ಬಿಟ್ಟು ಕೆಲಸ ಪ್ರೋಸೆಸ್ ಆಗ್ತಾ ಇರಬೇಕು ಒಳಗಡೆ. ಇದು ಇಂಟ್ರೆಸ್ಟ್ ಆ್ಯಂಡ್ ಇನ್ವಾಲ್ವ್ಮೆಂಟ್ ಇದ್ದಾಗ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು. ಎಸ್, ತಾಳ್ಮೆಯಿಂದ ಸಹನೆಯಿಂದ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಒಂದು ಛಲ ಬಿಡದೆ ನಾವು ಕೆಲಸ ಮಾಡಿದಾಗ ಅಚೀವ್ಮೆಂಟ್ ಏನು ಕಷ್ಟ ಅಲ್ಲ, ಎನಿಬಡಿ ಕ್ಯಾನ್ ಅಚೀವ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಒಂದು ಒಳ್ಳೆ ಮಾತನ್ನು ಶೇರ್ ಮಾಡ್ಕೊಂಡಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸರ್ಕಾರಿ ಸೇವೆ ಕ್ಷೇತ್ರದಲ್ಲಿ ವಿಶೇಷ ಸಮಾಜ ಸೇವೆ ಮಾಡ್ತಾ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವ ಸುರೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸೊ ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ನಾವು ಇಷ್ಟು ವರ್ಷ 35 ವರ್ಷದಿಂದ ಸರ್ವಿಸ್ ಮಾಡಿ ಈಗ ಒಂದು ಪ್ರಶಸ್ತಿ ಕೊಡ್ತಾರೆ, ನನಗೆ ತುಂಬ ಇದಾಗ್ತಾ ಇದೆ. ಓಕೆ, ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಸರ್? ಕಾರ್ಯಕ್ರಮ ಒಳ್ಳೆಯದೇ. ಇದು ಎಲ್ಲ ಗುರುತಿಸಿ ಕೊಡ್ತಾ ಇದ್ದಾರಲ್ಲ, ಅದನ್ನು ನಾವು ಇದು ಮಾಡಬೇಕು. ಹಿಂಗೆ ಎಲ್ಲ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಒಂದು ಉತ್ತೇಜನ ಬರುತ್ತೆ ಕೆಲಸ ಮಾಡೋದಕ್ಕೆ. ಹಾಗೂ ನಮಗೂ ಒಂಥರ ಇಂದ ಮುಂದೆ ಜವಾಬ್ದಾರಿ ಬರ್ತಾ ಇದೆ. ಇನ್ನು ನಾವು ಸರಿಯಾಗಿ ಮಾಡಬೇಕಪ್ಪ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜವಾಬ್ದಾರಿ ಬರ್ತಾ ಇದೆ. ಸೊ ಇದೇ ರೀತಿ ನಿಮ್ಮ ಸಮಾಜ ಸೇವೆ ನಿರಂತರವಾಗಿ ಸಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶ್ರೀಯುತ ವಿದ್ವಾನ್ ವೇಣುಗೋಪಾಲ್ HS ನಮ್ಮ ಜೊತೆ ಇದ್ದಾರೆ. ಸಂಗೀತ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ಇಷ್ಟ ಆಗುವಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ವಿಶೇಷವಾದ ಹೆಸರನ್ನು ಮಾಡಿರುವಂತಹ ವಿದ್ವಾನ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ವೇಣುಗೋಪಾಲ್ ಸರ್, ಈ ಪ್ರಶಸ್ತಿ ಪಡ್ಕೊಂಡಿರೋದು ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ. ಕಲಾವಿದನಿಗೆ ಸಂಗೀತ ಕೂಡ ಆನಂದ ದೊಡ್ಡದು. ಆದರೆ ನಾವು ಮಾಡಿರೋ ಕೆಲಸವನ್ನು ಗುರುತಿಸಿ ಒಂದು ಉತ್ತೇಜನ ಕೊಡುವಂಥದ್ದು ಇದೆಯಲ್ಲ, ಅದು ಅದ್ಭುತವಾದಂಥ ಒಂದು ಪ್ರೋತ್ಸಾಹ. ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಇದು ನಾನು ವಾಸ ಮಾಡುವಂಥ ನಗರವನ್ನು ಕಟ್ಟಿದಂಥ ಮಹಾಪ್ರಭುಗಳು ಕಟ್ಟಿದಂಥ ಊರಿನಲ್ಲಿ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ ತಗೊಳ್ಳೋದು ನಿಜಕ್ಕೂ ಇದೊಂದು ನನಗೆ ದೈವ ಸಂಕಲ್ಪ, ಗುರು ಕೃಪೆ. ಇದಕ್ಕೆ ನಾನು ಭಾಳ ಚಿರಋಣಿಯಾಗಿದ್ದೀನಿ. ಸರ್, ಹೀಗೆ ನಿಮ್ಮ ಸಂಗೀತ ಯಾನ ಮುಂದುವರಿಲಿ ಸರ್. ಸಾಕಷ್ಟು ಪ್ರಶಸ್ತಿಗಳು ಇನ್ನೂ ಸಿಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು, ಅಪಾರವಾದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.
ನಮ್ಮೆಲ್ಲರ ಬಹುಮುಖ್ಯವಾದ ಕರ್ತವ್ಯ ಅಂತ ಹೇಳಿದ್ರೆ ಸಮಾಜ ಸೇವೆ ಮಾಡಲೇಬೇಕು. ಇಂಥ ಸಮಾಜ ಸೇವೆನ ತನುಮನ ದನದಲ್ಲಿ ಮೈಗೂಡಿಸ್ಕೊಂಡಿರುವಂತಹ ನಾಗರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಕೆಂಪೇಗೌಡ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸರ್, ಎಷ್ಟು ಖುಷಿ ಆಗ್ತಾ ಇದೆ? ಸಮಾಜ ಖುಷಿ ಆಗ್ತಾ ಇದೆ. ನಾವು ಅವಾರ್ಡ್ಗೋಸ್ಕರ ಕೆಲಸ ಮಾಡೋದಿಲ್ಲ, ಆದರೂ ಅವಾರ್ಡ್ ಕೊಟ್ಟಾಗ ಖುಷಿ ಆಗುತ್ತೆ. ಅದೊಂಥರ ಪ್ರೇರೇಪಣೆ ಅಲ್ಲ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡ್ಲಿಕ್ಕೆ? ಖಂಡಿತ ನಾವು ಸ್ವಪ್ರೇರಿತವಾಗಿ ಕೆಲಸಗಳನ್ನು ಮಾಡ್ತಾ ಇರೋದು. ಪ್ರಶಸ್ತಿ ಇರಲಿ ಇಲ್ಲದೆ ಇರಲಿ ನಮ್ಮ ಥರದ್ದು ಮಾಡ್ತೀವಿ, ಬಟ್ ಇದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯನ್ನು ನಮಗೆ ಕೊಡ್ತೀವಿ. ಏನು ಹೇಳ್ತೀರಾ ಸರ್ ನೀವು? ನಮಗೆ ಪ್ರೇರಣೆ, ಇದು ಒಂದು ಒಳ್ಳೆ ಪ್ರೇರಣೆ ಮತ್ತು ಜೋರಾಗಿ ಕೆಲಸ ಮಾಡೋಣ ಅಂತ. ಸರ್, ನಿಮ್ಮ ಹೆಸರು ಸರ್? ನಾನು ಸುಹಾಸ್ ಶಾನ್ಭಾಗ್ ಅಂತ. ಶಾನ್ಭಾಗ್ ಅವರೇ, ಖುಷಿ ಆಯ್ತು. ಸೊ ನಮ್ಮ ಸಮಾಜಕ್ಕೆ ಏನು ಹೇಳಕ್ಕೆ, ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ನಮ್ಮ ಈಗಿನ ಜನಾಂಗಕ್ಕೆ ಮತ್ತು ಮುಂದಿನ ಜನಾಂಗಕ್ಕೆ ಪರಿಸರದ ಸಂರಕ್ಷಣೆ ತುಂಬ ಮುಖ್ಯವಾಗಿತ್ತು. ನಮಗೆ ಇತ್ತೀಚೆಗೆ ಗಾಳಿ ಮತ್ತು ಶುದ್ಧವಾದ ಗಾಳಿ ಮತ್ತು ನೀರಿನ ವ್ಯವಸ್ಥೆ ಬಹುಶಃ ಮುಂದಿನ ಜನಾಂಗದಲ್ಲಿ ಸಾಕಷ್ಟು ತೊಂದರೆಗಳಾಗುತ್ತೆ. ಆ ದಿಶೆಯಲ್ಲಿ ನಾವು ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವಂಥ ಕೆಲಸವನ್ನು 2017ನೇ ಜೂನ್ನಿಂದ ನಿರಂತರವಾಗಿ ಪ್ರತಿ ದಿವಸ ಬೆಳಗ್ಗೆ 6ರಿಂದ 8:30ವರೆಗೆ 2.5 ಗಂಟೆಗಳ ಕಾಲ ನಾವು ಮತ್ತು ನಮ್ಮ ಸಹೋದ್ಯೋಗಿ, ಇವರು ಮೇನ್ ಚೀಫ್ ಕೋಆರ್ಡಿನೇಟರ್ ಪ್ಲಸ್ ಉಳಿದ ವಾಲಂಟಿಯರ್ಸ್ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಗಿಡ ನೆಟ್ಟು ಮರೆಯೋದಲ್ಲ, ಗಿಡ ನೆಟ್ಟು ಪೋಷಿಸಿ ಅದು ಬೆಳೆಯುವಂಥದ್ದು 100% ಸರ್ವೈವಲ್ ರೇಟ್ ಮಾಡುವಂಥದ್ದು ನಮ್ಮ ಕೆಲಸ. ಅದು ಮೋರ್ ಚಾಲೆಂಜಿಂಗ್ ಈಸ್ ವಿ ಆರ್ ಪ್ಲಾಂಟಿಂಗ್ ಅಂದರೆ ಅಲಾಂಗ್ ದಿ ಮೇನ್ ಸ್ಟ್ರೀಟ್ ಪಬ್ಲಿಕ್ ರೋಡ್ಸ್ ಆ್ಯಂಡ್ ಇದು ಫುಟ್ಪಾತ್ಸ್. ವೆರಿ ನೈಸ್. ಮನೆ ಮುಂದೆ ಮನೆ ಹಿಂದೆ ಗಿಡ ನೆಡಿ ಅಂತ ಪ್ರತಿಯೊಬ್ಬರು ಅವಾಗಿಂದನೂ ಹೇಳ್ತಾ ಇದ್ದಾರೆ. ಸೊ ಅದನ್ನ ಒಂದು ಕಾರ್ಯಗತಿನಲ್ಲಿ ಮಾಡೋದಕ್ಕೆ ಇಂಥ ಸಮಾಜ ಸೇವಕರು ನಮ್ಮ ಜೊತೆ ಇರಲೇಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮ್ಮ ಮನದಲ್ಲಿ ಸದಾ ಇವ್ರ ನೆನಪು ಕಾಡ್ತಾನೆ ಇರುತ್ತೆ. ಸಾಕಷ್ಟು ಸೀರಿಯಲ್ಗಳಲ್ಲಿ ಇವ್ರನ್ನ ನೋಡಿರ್ತೀರ. ಸಾಕಷ್ಟು ನಮ್ಮ ಅಪ್ಪನೇ ನಮ್ಮ ತಾತನೇ ಅನ್ನುವಂಥ ಫೀಲ್ ಕೊಡ್ತಾರೆ. ಅಂಥ ಪಾತ್ರದಲ್ಲಿ ಹೊಕ್ಕು ಅವರೇ ಆ ಪಾತ್ರ ಆಗಿಬಿಡ್ತಾರೆ. ಸೊ ಕೃಷ್ಣಮೂರ್ತಿ ನಾಡಿಗ ಸರ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಕೆಂಪೇಗೌಡ ಪ್ರಶಸ್ತಿಗೆ ಭಾಜನರಾಗಿರುವಂಥ ಅವರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಕೇಳೋಣ. ಸರ್, ಹೇಗೆ ಅನಿಸ್ತಿದೆ? ನನ್ನ ಇದು 2ನೇ ಪ್ರಶಸ್ತಿ. ಒಂದು ಸರಿ ಆರ್ಯಭಟ ಬಂತು, ಅದಾದಮೇಲೆ ಓಕೆ ಇವಾಗ ಬಂದಿದೆ. ಗುರುತಿಸಿದ್ದಾರೆ ಸಿನಿಮಾ ಕ್ಷೇತ್ರ ಹಾಗೂ ಟಿ ವಿ ಕ್ಷೇತ್ರದಿಂದ ಅಂತ ನನ್ನ ಗುರುತಿಸಿದ್ದಾರೆ. ಅವರ ಗುರುತಿಸುವಿಕೆಗೆ ನಾನು ಆಭಾರಿ. ಸಂತೋಷ ಆಗಿದೆ ಅಮ್ಮ. ಇನ್ನು ಹೆಚ್ಚಿನ ಪಾತ್ರಗಳಲ್ಲಿ ನೀವು ನೋಡ್ತಾನೆ ಇರಬೇಕು ಅನ್ನುವಂಥ ಆಸೆ ನಮಗೂ ಕೂಡ ಇದೆ. ಸೊ ಹೀಗೆ ಮಾಡ್ತಾ ಇರಿ ಸರ್. ಕಲಾ ಸೇವೆ ನಿರಂತರವಾಗಿ ಸಾಗ್ತಾ ಇರಲಿ ನಿಮ್ಮದು. ಅದು ನನ್ನ ಕೊನೆ ಉಸಿರಿರೋವರೆಗೂ ಅದು ನಡೀತಲೇ ಇರುತ್ತೆ ಅಮ್ಮ. ಸರ್, ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಕಾರ್ಯಕ್ರಮ ಆ್ಯಕ್ಚುಲಿ ಸರ್ಕಾರಿ ಕಾರ್ಯಕ್ರಮಗಳು ಕೆಲವು ಸರಿ ಹದಗೆಟ್ಟು ಹೋಗುತ್ತೆ, ಗಬ್ಬೆದ್ದು ಹೋಗುತ್ತವೆ. ಆದರೆ ಇವತ್ತು ಭಾಳ ಅಚ್ಚುಕಟ್ಟಾಗಿ ಮಾಡಿದರು. ನನಗೆ ಅದೊಂದೇ ಸಂತೋಷ. ಕೆಲವು ಚಿಕ್ಕ ಪುಟ್ಟ ದೋಷಗಳಿರುತ್ತೆ, ಅದೇನೂ ಮಾಡೋಕ್ಕಾಗಲ್ಲ. ಎಲ್ಲ ಚೆನ್ನಾಗಿತ್ತು. ನನಗೆ ವೈಯಕ್ತಿಕವಾಗಿ ಭಾಳ ಸಂತೋಷ ಆಯ್ತಮ್ಮ. ನಾನು ಧನ್ಯವಾದಗಳು, ಕೃತಜ್ಞತೆಗಳು. ಇಂದಿನ ಯುವ ಜನತೆಗೆ, ಬರೀ ಯುವ ಜನತೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕ್ರೀಡೆ ಕ್ಷೇತ್ರದಲ್ಲಿ ಇವರು ಒಂದು ರೀತಿ ಮಾದರಿ ಆಗಿದ್ದಾರೆ ಅಂತ ಹೇಳ್ಬೋದು. ಕಾಮತ್ ಸರ್ ನಮ್ಮ ಜೊತೆ ಇದ್ದಾರೆ. ಕ್ರೀಡೆ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರುವಂತಹ ಸೇವೆಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ದೊರಕಿದೆ. ಹೇಗೆ ಫೀಲ್ ಆಗ್ತಾ ಇದೆ ಸರ್? ತುಂಬ ಸಂತೋಷ ಆಗ್ತಾ ಇದೆ. ಸುಮಾರು ಕಳೆದ 46 ವರ್ಷಗಳಿಂದ ನಾನು ಸತತವಾಗಿ ಈ ಜಿಮ್ನಾಸ್ಟಿಕ್ ಕ್ರೀಡೆನ ಪ್ರೋತ್ಸಾಹಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಒಂದು ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅನ್ನೋ ಒಂದು ಕ್ರೀಡೆ. ಇದು ತುಂಬ ಚೆನ್ನಾಗಿ ಬೆಳಿಬೇಕು ಅನ್ನೋ ಆಸೆ ನಮ್ಮಲ್ಲಿರೋದ್ರಿಂದ ಈ ರಾಜ್ಯದಲ್ಲಿ ಜಿಮ್ನಾಸ್ಟಿಕ್ ಕ್ರೀಡೆ ಚೆನ್ನಾಗಿ ನಡಿಬೇಕು, ಅದಕ್ಕೆ ಒಳ್ಳೆ ಪ್ರೋತ್ಸಾಹ ಆಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಇದನ್ನು ನಾನು ಸ್ವೀಕರಿಸ್ತಿದ್ದೀನಿ. ಹೇಗೆ ಸರ್ ಎನರ್ಜಿ? ಹೇಗೆ ಸರ್ ಎನರ್ಜಿ ಸೀಕ್ರೆಟ್ ಏನು ಸರ್ ನಿಮ್ಮದು? ಮಕ್ಕಳು, ನಮ್ಮ ಜೊತೆ ಇರೋ ಮಕ್ಕಳೇ, ನನ್ನ ಸ್ಟೂಡೆಂಟ್ಸೇ ನನ್ನ ಎನರ್ಜಿ. ಹೀಗೆ ನಿಮ್ಮ ಒಂದು ಸತತವಾದ ಸೇವೆ ಮುಂದುವರಿತಾ ಇರಲಿ. ಕ್ರೀಡೆ ಒಂದು ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಹೆಸರು ಮಾಡಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಿವಿಧ ಕ್ಷೇತ್ರ, ಒಂದು ಕ್ಷೇತ್ರ ಅಂತಲ್ಲ, ಸಾಕಷ್ಟು ಕ್ಷೇತ್ರದಲ್ಲಿ ಇವರು ಹೆಸರನ್ನ ಮಾಡಿದ್ದಾರೆ. ಹಸಿಮಾ ಭಾನು ನಮ್ಮ ಜೊತೆ ಇದ್ದಾರೆ. ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿರೋದು ಅವ್ರು ನಮಗೆ ಸಿಕ್ಕಿದಷ್ಟು ಖುಷಿ ನಮ್ಗಾಗ್ತಾ ಇದೆ. ಸೊ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಥ್ಯಾಂಕ್ ಯು ಸೋ ಮಚ್. ಏನು ಹೇಳಬೇಕು, ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ನೆನ್ನೆ ನೈಟ್ ಫೋನ್ ಮಾಡಿದಾಗ ಫಸ್ಟ್ ಆಫ್ ಆಲ್ ನಂಬೇಕೋ ಇಲ್ವೋ ಅಂತ ಗೊತ್ತಾಗಿಲ್ಲ. ಬಟ್ ಇಟ್ ಇಸ್ ಎ ಗ್ರೇಟ್ ಆನರ್. ನಮ್ಮ BBMP ಅವರು ಇದು ಮಾಡಿರೋದು. ಎಲ್ಲ ಡಾಕ್ಟರ್ಸು, ನರ್ಸಸ್ಸು, ಹೆಲ್ತ್ ಕೇರ್ ವರ್ಕರ್ಸ್ ಪರವಾಗಿ ಇದನ್ನು ನಾನು ತೊಗೊಳಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಐ ಥ್ಯಾಂಕ್ ಎವ್ರಿಬಡಿ ಆನ್ ದಟ್ ಬಿಹಾಫ್. ಓಕೆ, ಮುಂದಿನ ನಿಮ್ಮ ಕಾರ್ಯಕ್ರಮ ಏನು ಪ್ಲಾನ್ ಇದೆ ಫ್ಯೂಚರ್ ಸಮಾಜ ಸೇವೆ ಬಗ್ಗೆ? ಕೊರೋನಾ ಇರೋದ್ರಿಂದ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಫಸ್ಟ್ ಕೋವಿಡ್ ಹಾಸ್ಪಿಟಲ್ ಅಲ್ಲೇ ಫುಲ್ ಟೈಮ್ ಆಗಿಬಿಡುತ್ತೆ ಕೆಲಸ.
ಇದು ಎಷ್ಟು ದಿನ ನಡೆಯುತ್ತೆ. ಅವರ್ ಏಮ್ ಇಸ್ ಟು ಮೇಕ್ ದ ಮಾರ್ಟಾಲಿಟಿ ಲೆಸ್. ಎಲ್ಲ ಪೇಷಂಟ್ಸ್ ಗುಣಮುಟ್ಟವಾಗಿ ಪ್ರೀವಿಯಸ್ ಕೊರೋನಾ ಹೆಂಗಿದ್ರು ಹಾಗೆ ಆಗಿಬಿಟ್ಟು ವಾಪಸ್ ಹೋಗಲಿ ಮನೆಗೆ ಅಂತಲೇ ನಾವು ವಿ ಆರ್ ಸ್ಟ್ರೈವಿಂಗ್ ಫಾರ್ ಇಟ್ ಆ್ಯಂಡ್ ವಿಲ್ ಕಂಟಿನ್ಯೂ ಟು ಡೂ ಇಟ್. ಅದರ್ವೈಸ್ ಆಲ್ಸೋ BMC ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ನಲ್ಲೇ ನಾನು ಕೆಲಸ ಮಾಡ್ತಾ ಇರೋದು. ಅಲ್ಲಿ ಟ್ರಾಮಾ ಎಮರ್ಜೆನ್ಸಿ ಕೇರ್ ಸೆಂಟರ್ನಲ್ಲಿ ನಾನಿದ್ದೀನಿ. ಸೊ ಅಲ್ಲೆಲ್ಲ ಬಡವರು ತುಂಬ ಪೇಷಂಟ್ಸ್ ಬರ್ತಾಯಿದ್ರು. ಇಟ್ ವಾಸ್ ಅ ಬಿಸಿಯೆಸ್ಟ್ ಸೆಂಟರ್. ಅಲ್ಲಿ ಐ ವಾಂಟ್ ಟು ಕಂಟಿನ್ಯೂ ಮೈ ವರ್ಕ್ and see that patients go well and go happy. ಈಗಾಗಲೇ ಸಾಕಷ್ಟು ಜನರಿಗೆ ತುಂಬ ಒಂದು ಅದ್ಭುತವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನಿಮ್ಮ ಕಾರ್ಯಗಳಿಂದ. ಇದು ಹೀಗೆ ನಡೀಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. Thank you. ಮಾನವನಾಗಿ ಹುಟ್ಟಿದ ಮೇಲೆ ಈ ಸಮಾಜಕ್ಕೆ ನಾವೇನಾದರೂ ಸೇವೆ ಸಲ್ಲಿಸಲೇಬೇಕು. ದೇಶ ನಮಗೋಸ್ಕರ ಏನು ಮಾಡಿದೆ ಅಲ್ಲ, ನಾವು ದೇಶಕ್ಕೋಸ್ಕರ ಏನು ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ತಮ್ಮ ಹೆಸರನ್ನು ಮೆರೆಸಿರುವಂಥ ಅಚ್ಯುತ್ ಗೌಡ ಸರ್ ನಮ್ಮ ಜೊತೆ ಇದ್ದಾರೆ. ಸಮಾಜ ಸೇವೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಜುಕೇಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಇವತ್ತು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ನಮಗೂ ಕೂಡ ಖುಷಿ ಕೊಟ್ಟಿದೆ ಆ ಒಂದು ವಿಚಾರ. ಸೊ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿಯಾಗಿದೆ. ಇದನ್ನು ನಮ್ಮ BBMP ಅವರು ನಮ್ಮನ್ನು ಗುರುಸಿ ಈ ಅವಾರ್ಡನ್ನು ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಗಿದೆ. ಸೊ ನಿಮ್ಮ ಒಂದು ಪ್ರಯಾಣದ ಬಗ್ಗೆ ಹೇಳ್ತೀರಾ? ಸಮಾಜ ಸೇವೆ ಕಾರ್ಯಗಳಲ್ಲಿ ಸಾಕಷ್ಟು ಹಗಲು ರಾತ್ರಿ ಅನ್ನೋದೇ ನೀವು ತೋರಿಸ್ಕೊಂಡಿದ್ದೀರಾ. ಸೊ ಆ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇತ್ತು? ಕರೆಕ್ಟ್. ಆ್ಯಕ್ಚುಲಿ 2013ಇಂದ ನಾವು ಶಿಲ್ಪ ಫೌಂಡೇಶನ್ ಮತ್ತು ಬಿಲ್ಡ್ ಗ್ಯಾಲರಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದರಿಂದ ಬರ್ತಕ್ಕಂಥ ಇನ್ಕಮಲ್ಲಿ ನಾವು ಒಂದು 30% ಗೋಸ್ ಟು ದಿ ಮೈ ಫೌಂಡೇಶನ್. ಅಲ್ಲಿ ನಾವು ಅರೌಂಡ್ ಕ್ಲೋಸ್ ಟು ರೈಟ್ ನಾವು ಅರೌಂಡ್ 97 ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ಗೆ ನಾವು ಎಜುಕೇಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಭಾಳಷ್ಟು ಆ್ಯಕ್ಟಿವಿಟಿಗಳಲ್ಲಿ ಅದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಟ್ಸ್ ಪ್ರೌಡ್ ಮೂಮೆಂಟು. ಈವನ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇರ್ಬೋದು, ಈವನ್ ಸ್ಯಾಪ್ಲಿಂಗ್ ಇರ್ಬೋದು, ಗಿಡಗಳು ನೆಡೋದಿರ್ಬೋದು, ಅಂಡರ್ ಪ್ರಿವಿಲೇಜ್ಡ್ ಅಥವಾ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋದಿರ್ಬೋದು. ಗ್ರ್ಯಾಜುವಲಿ ಈಸ್ ಇನ್ಕ್ರೀಸಿಂಗ್, ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ಇದೊಂಥರ ಗುರುಸಿರೋದಕ್ಕೆ ನಮ್ಮ ಪ್ರೌಡ್ ಮೂಮೆಂಟ್ ಅನ್ನಿಸ್ತಾ ಇದೆ. ಖಂಡಿತ ಸರ್. ಈಗ ಮುಂದೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಆಗಿದೆ. ಏಕೆಂದರೆ ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿ. ನಿಮ್ಮ ಮುಂದಿನ ಆ್ಯಕ್ಟಿವಿಟೀಸ್ ಬಗ್ಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ತುಂಬ ದೊಡ್ಡ ಪ್ಲ್ಯಾನ್ ಇದೆ ನಮಗೆ. ಈಗ ನಮ್ಮ ಗ್ಯಾಲರಿ ಹಾಗೂ ಆರ್ಟ್ ಮತ್ತು ಎಜುಕೇಷನ್ನ ಸಪೋರ್ಟ್ ಮಾಡೋದ್ರಿಂದ ಮುಂದೆ ಕೂಡ ಭಾಳ ದೊಡ್ಡ ಪ್ಲ್ಯಾನ್ಗಳನ್ನ ಹಾಕಿದ್ವಿ. ಕರ್ನಾಟಕದಾದ್ಯಂತ ನಾವು ನಮ್ಮದೇ ಆಗಿರ್ತಕ್ಕಂಥ ಫೌಂಡೇಶನಿಂದ ಆ್ಯಕ್ಟಿವಿಟೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಬರೀ 100 ಇದೆ, ಮತ್ತು ಅಟ್ಲೀಸ್ಟ್ 1.5 ಇಯರಲ್ಲಿ 1000 ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ವೀಟ್. ಆಲ್ ದ ವೆರಿ ಬೆಸ್ಟ್ ಸರ್. ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್. ಕೆಂಪೇಗೌಡ ಅವರ ಜಯಂತಿ ಪ್ರಯುಕ್ತ ಕೆಂಪೇಗೌಡ ಪ್ರಶಸ್ತಿಯನ್ನು ಸಾಕಷ್ಟು ಗಣ್ಯರಿಗೆ ಒಂದು ಪ್ರದಾನ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮ್ಯಾಮ್ ಕೂಡ ಒಬ್ಬರು ಭಾಜನರಾಗಿದ್ದಾರೆ. ಶ್ರೀಮತಿ ಯಶಸ್ವಿನಿ ಅವರು ಸಾಕಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂತಹ ಸಮಾಜ ಸೇವೆಯನ್ನು ಸಲ್ಲಿಸಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಮ್ಯಾಮ್, ನಿಮ್ಗೆ ಹೇಗೆ ಫೀಲ್ ಆಗ್ತದೆ? ಭಾಳ ಸಂತೋಷ ಆಗ್ತಾ ಇದೆ. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋರನ್ನ ಅವರೇ ಗುರುತಿಸಿ ಸನ್ಮಾನ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸೊ ಅವರು ಫೋನ್ ಮಾಡಿ ಹೀಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನನಗೆ ಭಾಳ ಆಶ್ಚರ್ಯನೂ ಆಯಿತು, ಸಂತೋಷನೂ ಆಯಿತು. ಓಕೆ, ನೀವು ಮಾಡಿರುವಂಥ ಕೆಲಸಗಳ ಬಗ್ಗೆ ಮೆಲುಕು ಹಾಕೋದಾದರೆ? ನಾನು ಆ್ಯಕ್ಚುಲಿ ಆರ್ಕಿಟೆಕ್ಟ್, ವಾಸ್ತುಶಿಲ್ಪದಲ್ಲಿ ಕೆಲಸ ಮಾಡೋದು. ನಾವು ನಗರದಲ್ಲಿ ಇರುವ ಪಾರಂಪರಿಕ ಕಟ್ಟಡಗಳು, ಪಾರಂಪರಿಕ ಸ್ಮಾರಕಗಳು, ಶಿಲಾಶಾಸನಗಳು, ಇದರ ಸಂರಕ್ಷಣೆ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ರೆಕಗ್ನೈಸ್ ಮಾಡೇ ಸರ್ಕಾರ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿರೋದು. ಓಕೆ, ಈ ಪ್ರಶಸ್ತಿ ಸಿಕ್ಕಿದ ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಸಲ್ಲಿಸೋದಕ್ಕೆ ಒಂದು ಪ್ರೇರೇಪಣೆ ಅಂತ ಹೇಳ್ಬೋದು. ಮುಂದಿನ ಪ್ಲಾನ್ಸ್ ಏನು ಮ್ಯಾಮ್? ಇವಾಗ ಇವರು ರೆಕಗ್ನೈಸ್ ಮಾಡಿರೋದ್ರಿಂದ ನಮಗೆ ಇನ್ನಷ್ಟು ಹುರುಪು, ಇನ್ನಷ್ಟು ಹುಮ್ಮಸ್ ಬರುತ್ತೆ ಇಂಥ ಕೆಲಸಗಳನ್ನು ಮಾಡುವಾಗ. ನಾವೆಲ್ಲ ಸಾಮಾನ್ಯ ನಾಗರಿಕರು, ಬೆಂಗಳೂರಿನ ನಾಗರಿಕರು, ಬೆಂಗಳೂರಿನ ಇತಿಹಾಸವನ್ನು ಸಂರಕ್ಷಣೆ ಮಾಡಬೇಕು, ಅದರ ಪರಂಪರೆಯನ್ನು ಸಂರಕ್ಷಣೆ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ. ಈ ಪ್ರಶಸ್ತಿ ಸಿಕ್ಕಿರೋದು ನನ್ನೊಬ್ಬಳಿಗೆ ಅಲ್ಲ, ಈ ಒಂದು ಕೆಲಸದಲ್ಲಿ ಯಾರ್ಯಾರು ಕೈ ಜೋಡಿಸಿದ್ದಾರೆ ಎಲ್ಲ ವ್ಯಕ್ತಿಗಳಿಗೂ ಪ್ರಶಸ್ತಿ ಪ್ರದಾನ ಮಾಡಿದ ಹಾಗೆ ಇದು. ಮ್ಯಾಮ್, ಆಲ್ ದ ವೆರಿ ಬೆಸ್ಟ್. ಇದೇ ರೀತಿ ನಿಮ್ಮ ಕೆಲಸಗಳು ಮುಂದುವರಿಲಿ, ಸಮಾಜ ಸೇವೆ ನಿರಂತರವಾಗಿ ಸಾಗಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. AN9 ಸದಾ ನಿಮ್ಮೊಂದಿಗೆ.